ಈ ವರ್ಷ ಈ ಟೆಕ್ ಸಮಿಟ್ ಏನು ನಡೀತಿದೆ ಬೆಂಗಳೂರು ಅರಮನೆ ಆವರಣದಲ್ಲಿ, ಇದು ದೇಶದ ಬೇರೆ ಬೇರೆ ಏನು ಉದ್ದಿಮೆಗಳಿದೆ ಅದರಲ್ಲಿ ಹೊಸ ಹೊಸ ಟೆಕ್ನಾಲಜಿಗಳನ್ನು ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಂಡು ಯಾವ್ಯಾವ ಉತ್ಪನ್ನಗಳನ್ನ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ವಿವರಗಳನ್ನ ಕೊಡುವಂಥ ಒಂದು ಸಭೆ ಇದು ಸಮ್ಮೇಳನ. ಸೊ ಇಲ್ಲಿ ಬೇರೆ ಬೇರೆ ಉದ್ದಿಮೆಗಳು ಅವರವರ ಸಾಧನಗಳನ್ನ ತಂದು ತೋರಿಸ್ತಾರೆ. ಸೊ ಅದರಿಂದ ಬಿಸ್ನೆಸ್ಗಳು ಆಮೇಲೆ ಅದನ್ನು ಉಪಯೋಗಿಸ್ಕೊಳ್ಳೋವಂಥ ತಂತ್ರಜ್ಞಾನಗಳನ್ನ ಉಪಯೋಗಿಸ್ಕೊಳ್ಳೋವಂಥ ಬೇರೆ ಬೇರೆ ಒಂದು ಮಾಹಿತಿಗಳನ್ನ ಇಲ್ಲಿ ಪಡಿಬೋದು. ಇಲ್ಲಿ ನಾವು ನಮ್ಮ ಕರ್ನಾಟಕ ಸರ್ಕಾರದ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗ ಏನಿದೆ ಅಲ್ಲಿಂದ ಈ ಸ್ಟಾಲ್ನ ಏರ್ಪಡಿಸಿದ್ದೀವಿ. ಇದರಲ್ಲಿ ವಿಜ್ಞಾನದ ಬಗ್ಗೆ ಮತ್ತು ತಂತ್ರಜ್ಞಾನದ ಬಗ್ಗೆ ನಮ್ಮ ಸರ್ಕಾರದ ಅಂಗಸಂಸ್ಥೆಯಾದ ಜವಾಹರ್ಲಾಲ್ ನೆಹರು ಪ್ಲಾನೆಟೇರಿಯಂ ಏನಿದೆ ಅದು, ಆಮೇಲೆ KSTEPS ಅಂತ, ಇದರ ಮೂಲಕ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಏನು ಕೊಡುಗೆಗಳನ್ನ ಕೊಡ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಇಲ್ಲಿ ಹಲವಾರು ಕಂಪ್ನಿಗಳು, ಹೊಸ ಹೊಸ ಉದ್ದಿಮೆಗಳು, ಸ್ಟಾರ್ಟಪ್ಗಳು ಎಲ್ಲ ಬರ್ತಾ ಇರೋದ್ರಿಂದ ಈ ಸ್ಟಾರ್ಟಪ್ಗಳನ್ನ ಉದ್ದೇಶಗಳೇನು, ಅದರಿಂದ ಏನು ಉಪಯೋಗ ಆಗುತ್ತೆ, ಅವರು ಹೇಗೆ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದ್ರಿಂದ ಹೊಸ ಏನಾದ್ರು ಉದ್ದಿಮೆದಾರರೇನಾದರೂ ಈ ಥರ ಒಂದು ಹೊಸ ಫ್ಯಾಕ್ಟ್ರಿಗಳು, ಇಂಡಸ್ಟ್ರಿಗಳನ್ನ ಶುರು ಮಾಡಬೇಕಂತ ಅವ್ರಿಗೂ ಒಂದು ಉತ್ಸಾಹ, ಒಂದು ಇದು ಮಾಹಿತಿಗಳು ಸಿಗುತ್ತೆ. ಅದೇ ರೀತಿ ಕಂಪ್ನಿಗಳು ಬೇರೆ ಬೇರೆ ಯಾವ್ಯಾವ ರೀತಿ ತಂತ್ರಜ್ಞಾನನ ಅಳವಡಿಸ್ಕೊಂಡು ಹೊಸ ಹೊಸ ಸಾಧನಗಳನ್ನ ತರ್ತಾ ಇದೆ ಅಂತ ಗೊತ್ತಾದರೆ ಅದ್ರ ಮೂಲಕ ಆ ಕಂಪ್ನಿಗಳಲ್ಲಿ ಯಾವ ರೀತಿಯಾದ ಒಂದು ತರಬೇತಿ ಇದ್ದರೆ, ಸ್ಕಿಲ್ಗಳಿದ್ದರೆ ನಿಮಗೆ ಅಲ್ಲಿ ಕೆಲಸಗಳು ಸಿಗ್ಬೋದು. ಅಲ್ಲಿ ಯಾವ ರೀತಿ ತರಬೇತಿಗಳು ಪಡಿಬೇಕಾಗುತ್ತೆ ಅಲ್ಲಿಗೆ ಸೇರಬೇಕಾದ್ರೆ ಈ ಎಲ್ಲ ಮಾಹಿತಿಗಳು ಇಲ್ಲಿ ಸಿಗುತ್ತೆ. ಅದರಿಂದ ಉದ್ಯೋಗ ಅವಕಾಶಗಳು ಇನ್ನಷ್ಟು ಹೆಚ್ಚುತ್ತೆ. ಸೊ ನಾವು ಆಚಾರ್ಯ ಕಾಲೇಜ್ ಸ್ಟೂಡೆಂಟ್ಸ್. ಸೊ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ತುಂಬ ಅಡ್ವಾನ್ಸ್ ಟೆಕ್ನಾಲಜಿ ನೋಡ್ಬೋದು ಇಲ್ಲಿ. ಲೈಕ್ ಸೋ ಮೆನಿ ಎಕ್ಸಿಬಿಷನ್ಸ್ ಆರ್ ದೇರ್. ಪ್ಲಸ್ AI ಇಂಟಿಗ್ರೇಟೆಡ್, AI ಪವರ್ಡ್ ಸ್ವಲ್ಪ ನ್ಯೂ ಟ್ರೆಂಡ್ ಇದೆ ಈ ಟೆಕ್ನಾಲಜಿ ವರ್ಲ್ಡ್ನಲ್ಲಿ. ಸೊ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ ನಂದು. ಸ್ಪೆಷಲಾಗಿ ರೋಬೋಟಿಕ್ಸ್, ಲೈಕ್ ಸೆಲ್ಫ್ ಲರ್ನ್ ರೋಬೋಟಿಕ್ಸ್ ಇದೆ. ಅದರಲ್ಲಿ ನೀವು ಡಿವೈಸ್ ತೊಗೊಂಡ್ಬಿಟ್ಟು ಯು ಕ್ಯಾನ್ ಲರ್ನ್ ಬೈ ಯೋರ್ ಸೆಲ್ಫ್. ಸೊ ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇತ್ತು. ಮತ್ತು AI ಅಸಿಸ್ಟೆಂಟ್, AI ಸೆಕ್ರೆಟ್ರಿ ಅಸಿಸ್ಟೆಂಟ್ ನಿಮ್ಮದು ವರ್ಕ್ಲೋಡ್ ಕಮ್ಮಿ ಮಾಡುತ್ತೆ. ಅದು ತುಂಬ ಲೈಕ್ ಇಂಟ್ರೆಸ್ಟಿಂಗ್ ಇತ್ತು. ತುಂಬ ಅವಕಾಶ ಇದೆ. ಇಂಟರ್ನ್ಶಿಪ್ ಮತ್ತು ಹ್ಯಾಕಥಾನ್ಸ್. ರೀಸೆಂಟ್ಲಿ ಇಲ್ಲಿ ಒಂದು ಸ್ಟಾಲ್ ಇದೆ, ಅಲ್ಲಿಂದ ಹ್ಯಾಕಥಾನ್ ಆಪರ್ಚುನಿಟಿ ಇದೆ. ಮತ್ತು ಕ್ವಿಝಸ್, ಎಕ್ಸೈಟಿಂಗ್ ಗಿಫ್ಟ್ ಇದೆ. ಸೊ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ ಇದು. It was good. There are many other companies and institutions that have come up. They are showing their innovation. They are showing up their products, and it's really good. We can understand many technologies that are going on in the world, innovations that are going on around the world, and it's an inspiration for young engineers to go on, and it is motivating us to explore the ideas more and more and create new innovations. Do you have any plan to start up? Yes, I do have a plan to start up, and seeing the startup culture here, it has motivated me more to do the startup, and I will be working on it more harder. ಇಲ್ಲಿ ತುಂಬ ಲೈಫ್ ಸೈನ್ಸ್ ರಿಲೇಟೆಡ್ ಸ್ಟಾರ್ಟಪ್ಸ್ ನೋಡಿದ್ವಿ. ಹೇಗೆ ಬಯಾಲಜಿ ಫ್ಯೂಚರ್, ಈಗ ಡ್ರಗ್ ಡಿಸ್ಕವರಿ ಆಗಿರಲಿ, ಬಯೋ ಮ್ಯಾನುಫ್ಯಾಕ್ಚರಿಂಗ್, ಬಯೋಫ್ಯೂಯಲ್ಸ್, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಹೇಗೆ ಅದು ಉಪಯೋಗ ಆಗುತ್ತೆ ಫ್ಯೂಚರಿಗೆ. ಬಿಕಾಸ್ ಈಗ ಫ್ಯೂಚರ್ AI ಆ್ಯಂಡ್ ಬಯಾಲಜಿ ಎರಡೂ ಇನ್ವಾಲ್ವ್ ಆಗಿದೆ. ಸೊ ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಹಾಂ, ತುಂಬ ಹೆಲ್ಪ್ಫುಲ್ ಆಯಿತು. ಬಿಕಾಸ್ PhD ರಿಸರ್ಚ್ ಮಾಡೋದೀಗ. ಸೊ ಇಲ್ಲಿ ತುಂಬ ಐಡಿಯಾಸ್ ಸಿಕ್ಕಿದ್ವು, ನಾವು ಇನ್ನೇನೇನು ಮಾಡ್ಬೋದು ಸೊಸೈಟಿಗೋಸ್ಕರ ಅಂತ. ಬೇರೆ ಟೆಕ್ನಾಲಜಿನೂ ನೋಡಿದ್ವಿ. ಈಗ ಅದನ್ನೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಹೇಗೆ ರೋಬೋಟಿಕ್ಸ್ ನೋಡಿದ್ವಿ, ಹೇಗೆ ರೋಬೋಟ್ಸ್ ಕಾಫಿ ಮಾಡ್ತಿದ್ದಾವೆ ರೋಬೋಟ್ಸ್. ಸೊ ಈಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ AI. ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಏನು? ಸ್ಟಾರ್ಟಪ್ ಏನು ಮಾಡಬೇಕು ಅಂತ ಇದೆಯಾ?
ಡ್ರಗ್ ಡಿಸ್ಕವರಿಯಲ್ಲಿ. ಹಾಂ, ಬಿಕಾಸ್ ನಾವು ಬಯಾಲಜಿ PhD ಬಯೋಟೆಕ್ನಾಲಜಿಯಲ್ಲಿ ಮಾಡ್ತಿದ್ದೀವಲ್ಲ, ಸೊ ಏನಾದರೂ ಲೈಕ್ ಕ್ಯಾನ್ಸರಿಗೆ ಇವ್ರೀಗ ಟ್ಯೂಬರ್ಕ್ಲೋಸಿಸ್ ಮೇಲೆ ಕೆಲಸ ಮಾಡ್ತಿದ್ದಾರೆ. ಸೊ ನಂದು ಬಂದುಬಿಟ್ಟು ಕ್ಯಾನ್ಸರ್ ರಿಲೇಟೆಡ್, ಇವರು ಕ್ಯಾನ್ಸರ್ ರಿಲೇಟೆಡ್. ಸೊ ಡ್ರಗ್ ಡಿಸ್ಕವರಿ ಇಲ್ಲ ಅದು ಮೆಕ್ಯಾನಿಸಮ್ ಹೀಗೆ. ಈಗ AI ನೋಡಿದ್ರೆ ನೀವು AI ಇದ್ದ ಬೇಗ ಬ್ರೆಸ್ಟ್ ಕ್ಯಾನ್ಸರ್ನ ಕಂಡುಹಿಡಿಬೋದು, ಬೇಗ ರೋಗಗಳನ್ನ ಕಂಡುಹಿಡ್ದು ಅದಕ್ಕೆ ಬೇಗ ಟ್ರೀಟ್ಮೆಂಟ್ಸ್ ಕೊಡ್ಬೋದು. ಸೊ ಹಾಗೆ ಯೂಸ್ ತುಂಬ ಹೆಲ್ಪ್ಫುಲ್ ಆಗಿದೆ. Seven small jet engines. These are turbojet engines, so the same thing you'll get in a typical commercial airliner, just a lot smaller. So we have 2 on each arm. So we got 2 here on each arm, 2 on the other arm. Then we got 3 in the backpack. And what this produces is a tripod of thrust. So you got thrust coming off your right arm, left arm, and back. We don't have any stability systems like gyroscopes. We purely rely on the human balance and control to fly this. But since we're quite good at balancing, we're all standing here, it makes it very intuitive to fly. This is, I would say, easier to learn than riding a bicycle, for example. Training, I think. Yeah, you need training. We've got a few training rigs. We've got one in the UK, one in the USA, and one that we can actually ship anywhere in the world, actually. We've got one in a shipping container. And this is like staging. We've got a zip line. So it's all safe. So we've got a remote control as well. So you're all zip lined up. So if anything goes wrong, you get caught, we can turn you off. But yeah, it generally takes a couple of weeks of training to fly this. But in the same way as if you get on a bicycle and you've never ridden a bicycle, you'll fall off. So you can't just get in and fly, but it doesn't take much training. ನನ್ನ ಹೆಸರು ಶ್ಯಾಮರಾವ್, ವಯಸ್ಸು 80 ಆಗಿದೆ. ಬೆಂಗಳೂರಿನಲ್ಲಿ ಏನೋ ಒಂದು ಏನು ಎಕ್ಸಿಬಿಷನ್ ಟೆಕ್ ಸಮಿಟ್ ಆಗುತ್ತೆ ಅಂತ ಟೆಕ್ ಸಮಿಟ್ ಆಗುತ್ತೆ ಅಂತ ಗೊತ್ತಾಯಿತು. ಏನೋ ಆಸಕ್ತಿಯಿಂದ ಬಂದೆ. ನನಗೆ ಜೀವನದಲ್ಲಿ ಆಸಕ್ತಿ ಇದೆ, ಕುತೂಹಲ ಇದೆ. ಈ ಎಕ್ಸಿಬಿಷನ್ನು ನಾನು ಇವತ್ತು ಮಧ್ಯಾಹ್ನದಿಂದ ಇದ್ದೀನಿ. ಇದು ತುಂಬ ಇಂಟ್ರೆಸ್ಟಿಂಗ್ ಮತ್ತು ಇನ್ಸ್ಟ್ರಕ್ಟಿವ್. ನಮ್ಮ ದೇಶ ಏನೇನು ಯಾವ್ಯಾವ ವಿಭಾಗದಲ್ಲಿ ಮುಂದೆ ಹೋಗ್ತಿದೆ ಅನ್ನೋದಕ್ಕೆ ಒಂದು ಉತ್ತಮ ನಿದರ್ಶನ ಇದೆ. ದಯವಿಟ್ಟು ಬೆಂಗಳೂರಿನ ಜನಗಳು ಇದು ಬೆಂಗಳೂರಿನಲ್ಲೇ ನಡೆಯುತ್ತಿರುವುದರಿಂದ ಈ ಎಕ್ಸಿಬಿಷನ್ಗೆ ದಯವಿಟ್ಟು ಬನ್ನಿ. ನಾಳೆ ನಾಳಿದ್ದು ಇದೆ, ದಯವಿಟ್ಟು ಬನ್ನಿ. ಸ್ವಲ್ಪ ಬುತ್ತಿ ಕಟ್ಕೊಂಡು ಬಂದುಬಿಡಿ, ಯಾಕೆಂದರೆ ಇಲ್ಲಿ ತುಂಬ ಕಾಸ್ಟ್ಲಿ ಬೇರೆ ಇದೆ. ಬನ್ನಿ. ಐ ರಿಕ್ವೆಸ್ಟ್ ಆಲ್ ಆಫ್ ಯು ದೋಸ್ ಹೂ ಆರ್ ಇನ್ ಬ್ಯಾಂಗ್ಳೂರ್ ಟು ವಿಸಿಟ್ ದಿಸ್ ಮೀಟ್. ಥ್ಯಾಂಕ್ ಯು. ಜಸ್ಟ್ ಕಿಕ್ ಸ್ಕೂಟರ್ ಅಂತ ಇದೆ. ಹೌದು, ಈ ಒಂದು ಕಿಕ್ ಸ್ಕೂಟ್ರದೊಂದು ಅನುಭವ ಆಯಿತು. ನಾನು ಅದೊಂದು ಈಗ 5 ನಿಮಿಷಕ್ಕೆ ಮೊದಲು ಬಂದೆ. ಅದರದ್ದು ಒಂದು ಇಲ್ಲಿ ಒಂಥರ ಭಯ ಆಯಿತು. ಆದರೂ ಒಂದು ಸ್ವಲ್ಪ ದೂರ ಓಡಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಅದ್ರ ಬೆಲೆ 30-35 ಸಾವಿರ ಇದೆಯಂತೆ. ರ್ಯಾಟ್ ಬೋಟ್ಸ್ ಅವರು, ಅದು ಚೆನ್ನಾಗಿದೆ. ಆಸಕ್ತಿ ಇರೋರು ರೈಡು ಮಾಡ್ಬೋದು. ಇವತ್ತು ಆ ಎಕ್ಸಿಬಿಷನಲ್ಲಿ ಒಂದು 2,000 ಡಿಸ್ಕೌಂಟ್ ಇದೆ, ಬಂದು ಪರ್ಚೇಸು ಮಾಡ್ಬೋದು. ಒಟ್ಟಿನಲ್ಲಿ ಎಕ್ಸಿಬಿಷನ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಸ್ಟ್ರಕ್ಟಿವ್. ಆಲ್ ಆಫ್ ಯು ಪ್ಲೀಸ್ ಮೇಕ್ ಇಟ್ ಎ ಪಾಯಿಂಟ್ ಟು ವಿಸಿಟ್ ದಿಸ್ ಪ್ಲೇಸ್. ಥ್ಯಾಂಕ್ ಯು. ಏನು ಕೆಲಸ ಮಾಡ್ತಿದ್ದೀವಿ ಸರ್? ಮೊದಲು ನಾನು ತುಂಬ ಕೆಲಸಗಳು ಮಾಡ್ತಾಯಿದ್ದೆ, ಈಗಲೂ ಕೆಲಸ ಮಾಡ್ತಾಯಿದ್ದೀನಿ ಸರ್. ನಾನು ನಾಳೆ ಬಾಂಬೆಗೆ ಹೋಗ್ತಾ ಇದ್ದೀನಿ ಸರ್, ಅಲ್ಲೊಂದು ಎಕ್ಸಿಬಿಷನ್ ನಡೀತಾ ಇದೆ. ಈಗ ನಾನು ಐ ಆಮ್ ಏನು ಸೆಲ್ಫ್ ಡಿಪೆಂಡೆಂಟ್ ಸೀನಿಯರ್ ಸಿಟಿಸನ್. ನನ್ನ ಜೀವನಕ್ಕೆ LIC ಮಾಡ್ತೀನಿ, ಸ್ಟಾರ್ ಹೆಲ್ತ್ ಮಾಡ್ತೀನಿ. ಬೇರೆ 1-2 ಕಂಪನಿಗಳಿಗೆ ಮಾರ್ಗದರ್ಶನ ಕೊಟ್ಕೊಂಡು ನನ್ನ ಕೈಯಲ್ಲಿ ಆಗಿದ್ದು ಸಹಾಯ ಇತರರಿಗೆ ಮಾಡಿಕೊಂಡು ನನಗೆ ನಂದು ಇನ್ನೊಂದು ಪ್ಯಾಷನ್ನು, ಐ ಲವ್ ಪೀಪಲ್, ಐ ಲವ್ ಟ್ರಾವೆಲಿಂಗ್.
ಆಮೇಲೆ ದಿನ ಬೆಳಗಾದರೆ ಯಾರಿಗಾದರೂ ಒಬ್ಬರಿಗೆ ಸ್ವಲ್ಪ ಆದರೂ ಸಹಾಯ ಮಾಡೋಕ್ಕಾಗತ್ತಾ ಅನ್ನೋದಕ್ಕೆ ಅಂದ್ಕೊಂಡು ಹೇಳ್ತೀನಿ. ಕೈಯಲ್ಲಾಗಿದ್ದು ಸಹಾಯ ಮಾಡಿಕೊಂಡು ನನ್ನ 82-83 ವರ್ಷದ ಜೀವನವನ್ನು ಸುಖವಾಗಿ ಅನುಸರಿಸುತ್ತಿದ್ದೇನೆ. ZTV ಎಲ್ಲ ಸಿಬ್ಬಂದಿ ವರ್ಗ ಮಾಲೀಕರಿಗೂ ಸಹ ಧನ್ಯವಾದ ಹೇಳುತ್ತೀನಿ. ನಮಸ್ಕಾರ. ಆ್ಯಕ್ಚುಲಿ ಇಲ್ಲಿ ಇದು ಸ್ಟಾರ್ಟಪ್ಸ್ ಕೂಡ ಚೆನ್ನಾಗಿದೆ. ಸ್ಟಾರ್ಟಪ್ಸ್ ಏನೇನೋ ಲೈಕ್ AI ಇಂಟಿಗ್ರೇಟೆಡ್ ಎಲ್ಲ ನೋಡ್ತಿದ್ದೆ. ಸೊ ಆಲ್ಮೋಸ್ಟ್ ಎಲ್ಲ ಟೆಕ್ನಾಲಜಿಗಳಲ್ಲೂ AI ಅದು ಬಂದಿದೆ. ಸೊ ಖುಷಿ ಪಡ್ತಿದ್ದೀನಿ, ಯಾಕಂದರೆ ನಾನು AML ಸ್ಟೂಡೆಂಟು. ಅಷ್ಟೇ. ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಯ್ತು? ಅಂದರೆ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಏನಾಯ್ತು? ನಾವು ಕೂಡ ಒಂಥರ ಲೈಕ್ ಒಂಥರ ಏನಂತಾರೆ ಜಾಬ್ ಸರ್ಚ್ ಮಾಡ್ತಾ ಇದ್ದೀರಾ ಅಥವಾ ಹೇಗೆ? ಒಂಥರ ಸ್ಟಾರ್ಟಪ್ ನೋಡಿ ತುಂಬ ಖುಷಿಪಟ್ಟೆ. ನಾನು ಸ್ಟಾರ್ಟಪ್ ಮಾಡ್ಬೋದು ಅಂತ ಒಂದು ಕನಸು ಕಾಣ್ಬೇಕು. ಓಕೆ, ನಿಮ್ಗೆ ಏನಾದರೂ ಸಲಹೆ ತೊಗೊಂಡ್ರೆ ಅವ್ರ ಹತ್ರ ಸ್ಟಾರ್ಟಪ್ ಯಾವ ತೊಗೊಂಡೆ. ಅವ್ರು ಅಂದ್ರೆ ಲೈಕ್ ಬೇಸಿಕ್ ಆಗಿ ಲೈಕ್ ಇಂಟ್ರಾಕ್ಷನ್ ತುಂಬ ಇರಬೇಕು, ಲೈಕ್ ಸ್ಟಾರ್ಟಪ್ ಕ್ರಿಯೇಟ್ ಮಾಡಬೇಕಾದ್ರೆ. ಆಮೇಲೆ ಕಂಪ್ನಿ ಜೊತೆ ಕೊಲ್ಯಾಬ್ ಕೂಡ ತುಂಬ ಮಾಡ್ತಿದ್ದಾರೆ ಅವರು. ಹಾಂ ಸರ್ ನಮ್ಮದು ರ್ಯಾಡ್ ಬೋರ್ಡ್ಸ್ ಅಂತ ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ಇದೆ ನಮ್ಮದು. ಪೋರ್ಟಬಲ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮತ್ತು ನೆಕ್ಸ್ಟ್ ಜನ್ರೇಷನ್ ಮೊಬಿಲಿಟಿ ವೆಹಿಕಲ್ಸ್ ಮಾಡ್ತೀವಿ. ಮೇನ್ಲಿ ಅಂಡರ್ 15 to 20 ಕಿಲೋಮೀಟರ್ಸ್ ಥರ ಓಡೋ ಅಂಥ ವೆಹಿಕಲ್ಸು. ನನ್ನ ಫೋಕಸ್ ಇರೋದೇ ಪೋರ್ಟಬಲ್ ವೆಹಿಕಲ್ಸ್, ಯಾಕಂದರೆ ಟ್ರಾಫಿಕ್ ಕಂಜೆಷನ್ ಇವಾಗ ತುಂಬ ಜಾಸ್ತಿ ಇದೆ. ಸೊ 70% ಅರ್ಬನ್ ಕಮ್ಯೂಟ್ ಬಂದು ಅಂಡರ್ 15 to 20 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅಂಥ ಕಡೆ ಯೂಸ್ ಮಾಡೋ ಅಂಥ ವೆಹಿಕಲ್ಸ್ ನಾವು ಬಿಲ್ಡ್ ಮಾಡ್ತಾಯಿದ್ದೀವಿ. ಸೊ ಇದು ಒನ್ ಆಫ್ ದ ಪ್ರಾಡಕ್ಟ್ಸ್, ಇದು ಎಲೆಕ್ಟ್ರಿಕ್ ಕಿಕ್ ಸ್ಕೂಟರ್ ಅಂತ. 7 ಡಿಫ್ರೆಂಟ್ ವೇರಿಯಂಟ್ಸ್ ಇದೆ ಸರ್. ಬಟ್ ನಮ್ಮದು ಮೊಬಿಲಿಟಿಗೆ ಬಂದು 2 ಪ್ರೈಮರಿ ಫೋಕಸ್ ಇದೆ, ಎಲೆಕ್ಟ್ರಿಕ್ ಯೂನಿಸೈಕಲ್ ಮತ್ತು ಎಲೆಕ್ಟ್ರಿಕ್ ಕಿಕ್ ಸ್ಕೂಟರ್ ಅಂತ. ಸೊ ಇದು ಪ್ರೈಮರ್ಲಿ ಶಾರ್ಟ್ ಡಿಸ್ಟೆನ್ಸಿಗೆ ಮಾಡೋ ಥರ, ಮೆಟ್ರೋಲ್ಲಿ ಫೋಲ್ಡ್ ಮಾಡಿ ತೊಗೊಂಡೋಗೋ ಅಂಥದ್ದು, ಇಲ್ಲಾಂದರೆ ಮನೆಯಿಂದ ಲೆಸ್ ದೆನ್ 5 ಕಿಲೋಮೀಟರ್ಸ್ ಥರ ಆಫೀಸ್ ಇದ್ದರೆ ಅಲ್ಲಿ ತೊಗೊಳೋವಂಥದ್ದು ಆ ಥರ ಜಾಗದಲ್ಲಿ ಗೇಟೆಡ್ ಕಮ್ಯುನಿಟೀಸ್ ಆಗಲಿ, ಲಾರ್ಜ್ ಫ್ಯಾಕ್ಟ್ರೀಸ್ ಆಗಲಿ, ರೆಸಾರ್ಟ್ಸು ಅಂಥ ಕಡೆ ಎಲ್ಲ ಯೂಸ್ ಮಾಡ್ಬೋದು ನಮ್ಮ ಪ್ರಾಡಕ್ಟ್ಸ್. ಎಲ್ಲಿ ಆಫೀಸ್ ಇರೋದು? ಬಸವನಗುಡಿ ಅಲ್ಲ ಸರ್, ಬ್ಯಾಂಗ್ಳೂರು BIT ಇಂಜಿನಿಯರಿಂಗ್ ಕಾಲೇಜ್ ಆಪೋಸಿಟೇ ಇರೋದು. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅವ್ರ ಜೊತೆ ಸೇರಿ ಒಂದು 25 ಸ್ಟೂಡೆಂಟ್ಸ್ಗಳಿಗೆ ನಾವು ಇಂಟರ್ನ್ಶಿಪ್ನ ಕೊಟ್ಟು ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ಚೂಸ್ ಮಾಡೋದು. ನಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು ಅಂತಂದರೆ, ಭಾರತದಲ್ಲಿ ಪ್ಲಾನೆಟೇರಿಯಮ್ಸ್ನ ಹೆಚ್ಚಾಗಿ ನಾವು ಇಂಪೋರ್ಟ್ ಮಾಡ್ಕೋತೀವಿ. ನಮ್ಮ ಮೊಬೈಲ್ ಪ್ಲಾನೆಟೇರಿಯಮ್ದ ಎಕ್ಸಾಂಪಲ್ ಕೊಡಬೇಕು ಅಂತ ಅಂದರೆ, ಕರ್ನಾಟಕದಲ್ಲೇ ಕೂಡ 11 ಮೊಬೈಲ್ ಪ್ಲಾನೆಟೇರಿಯಮ್ಗಳಿದೆ. ಈ 11 ಮೊಬೈಲ್ ಪ್ಲಾನೆಟೇರಿಯಮ್ಮು ಕೂಡ ನಮ್ಮ ಕರ್ನಾಟಕ ಸರ್ಕಾರ ತುಂಬ ಒಳ್ಳೆ ಕೆಲಸ ಮಾಡ್ತಿದೆ. ಆದರೆ ಅದರ ಖರ್ಚು ವೆಚ್ಚ ತುಂಬ ಜಾಸ್ತಿ ಇದೆ, ಏಕೆಂದರೆ ಅದು ಹೊರದೇಶಿನದ್ದು. ಸರಿಸುಮಾರು ಅದರ ವೆಚ್ಚ ಬಂದು ಮೇಂಟೆನೆನ್ಸ್ಗೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ. ಅದನ್ನು ಕೊಂಡ್ಕೊಳ್ಲಿಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ. ನಾವು ಅಂದ್ಕೊಂಡು ಇದು ಪ್ರತಿ ಹಳ್ಳಿಗಳಿಗೆ ರೀಚ್ ಆಗಬೇಕು ಅಂದರೆ, ಇದನ್ನ ತಾಲೂಕು ಲೆವೆಲ್ನಲ್ಲಿ ನಾವು ತೊಗೊಂಡು ಹೋಗಬೇಕು ಅಂತಂದರೆ ಇದ್ರ ಕಾಸ್ಟ್ ಸ್ಟ್ರಕ್ಚರ್ ಇನ್ನೂ ಕಡಿಮೆ ಆಗಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ನಾವು ಈ ಒಂದು ಪ್ರಾಜೆಕ್ಟ್ನ ಶುರು ಮಾಡಿದ್ದೀವಿ. ನೆಗೆಟಿವ್ ಪ್ರೆಷರ್ ಜಿಯೋಡೆಸಿಕ್ ಸ್ಟ್ರಕ್ಚರ್ ಅಂತ ಅಂದ್ಬಿಟ್ಟು ಇದ್ರ ಕಾನ್ಸೆಪ್ಟು. ಇದ್ರದ್ದು ಅಡ್ವಾಂಟೇಜ್ ಏನು ಅಂತಂದರೆ, ಪವರ್ ಇಲ್ಲ ಅಂತ ಅಂದರೂ ಕೂಡ ಇದು ಇನ್ಫ್ಲೇಟಬಲ್ ಪ್ಲಾನೆಟೇರಿಯಮ್ ಥರ ಕೆಳಗಡೆ ಕುಸಿಲಿಕ್ಕಿಲ್ಲ ಇದು. ಮತ್ತು ಇದ್ರ ಪವರ್ ಕನ್ಸಂಪ್ಷನ್ ತುಂಬ ಕಡಿಮೆ. ಆ್ಯಂಡ್ ಇದನ್ನ ಈಸಿಯಾಗಿ ನಾವು ವಿತಿನ್ ಫ್ಯೂ ಅವರ್ಸ್ ಹಾಕ್ಬಿಡ್ಬೋದು. ನಾವು ಒಂದು 1 ಅವರ್ನಲ್ಲೇ ಯಾವುದೇ ಹಳ್ಳಿಗೆ ಬೇಕಂದ್ರೂ ತೊಗೊಂಡೋಗಿ ಇದನ್ನ ಹಾಕೋವಂಥ ಕೆಪಾಸಿಟಿ ಇವಾಗ ನಮಗಿದೆ. ನೀವು ನಂಬಲಿಕ್ಕಿಲ್ಲ, ಅರ್ಲಿಯರ್ ಈ ಪ್ಲಾನೆಟೇರಿಯಮ್ಸ್ಗಳನ್ನ ನಮ್ಮ ಭಾರತಕ್ಕೆ ತರಬೇಕು ಅಂತ ಅಂದರೆ ಒಂದು ಫೆರಾರಿ, ರೋಲ್ಸ್ ರಾಯ್ಸ್ ಅಂತ ಒಂದು ಕಾಸ್ಟ್ ಇತ್ತು. ನಾವಿವಾಗ ಇದನ್ನು ಹೇಳಲಿಕ್ಕೆ ತುಂಬ ಖುಷಿಯಾಗುತ್ತೆ. ನಮ್ಮೆಲ್ಲರ ಸಹಕಾರ ಮತ್ತು ಹಾರ್ಡ್ ವರ್ಕಿಂದ ನಾವು ಇದನ್ನು ಒಂದು ಟಾಟಾ ಕಾರ್ನಷ್ಟು ಕಾಸ್ಟ್ ಎಫೆಕ್ಟಿವ್ ಆಗಿ ಇದನ್ನು ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಸೊ ನಮ್ಮ ಆಸೆ ಇರೋದೇನು ಅಂತಂದರೆ, ಭಾರತದಾದ್ಯಂತ ನಾವು ಪ್ರತಿ ಹಳ್ಳಿಗಳಿಗೆ ಈ ಸ್ಪೇಸ್ ಟೆಕ್ನಾಲಜಿ ಅನ್ನೋ ಒಂದು ಕಾನ್ಸೆಪ್ಟನ್ನ ರೀಚ್ ಮಾಡಿಸ್ಬೇಕು. ಇದು ಏನಕ್ಕೆ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಜಸ್ಟ್ ಒಂದು 10 ಸೆಕೆಂಡ್ಸ್ ತೊಗೊಂಡು ಹೇಳ್ತೀನಿ. ಇಡೀ ವಿಶ್ವದಲ್ಲೇ ನಮ್ಮ ಸ್ಪೇಸ್ ಟೆಕ್ನಾಲಜಿ ಫೀಲ್ಡ್ನ ಸೈಜ್ ಬಂದು ಸರಿಸುಮಾರು $420 ಬಿಲಿಯನ್. ಅದರಲ್ಲಿ ನಮ್ಮ ಇಸ್ರೋ ಕ್ಯಾಪ್ಚರ್ ಮಾಡ್ತಿರೋದು ಪ್ರತಿ ವರ್ಷ
ಸರಿಸುಮಾರು $1 ಬಿಲಿಯನ್. ಅಂದರೆ ನಾವು ಎಷ್ಟು ಬಿಟ್ಕೊಡ್ತಾ ಇದ್ದೀವಿ. ಸೊ ನಮ್ಮ ಹಳ್ಳಿ ಮಕ್ಕಳು ಇಂಥದ್ರೆಲ್ಲ ಇಂಟ್ರೆಸ್ಟ್ ತೊಗೊಂಡು ಜಾಸ್ತಿ, ಯಾಕೆಂದರೆ ನಮಗೆ ಎಂಪ್ಲಾಯ್ಮೆಂಟ್ ಇಲ್ಲ ಅಂತ ನಾವೆಲ್ಲ ಮಾತಾಡ್ತಾ ಇದ್ದೀವಿ. ನಮ್ಮ ಮಕ್ಕಳು ಪ್ರಾಪರಾಗಿ ಇದ್ರ ಬಗ್ಗೆ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಸ್ಟಡಿ ಮಾಡಿಕೊಂಡ್ರೆ ಇಂಡಿಯಾದಲ್ಲಿ ಇಸ್ರೋ ಮುಖಾಂತರ ಅಲ್ಲ, ಸ್ಟಾರ್ಟಪ್ ಮುಖಾಂತರನೂ ಕೂಡ ಸ್ಪೇಸ್ ಆ್ಯಂಡ್ ಇನೋವೇಷನಲ್ಲಿ ತುಂಬ ಥಿಂಗ್ಸ್ಗಳನ್ನ ಮಾಡ್ಬೋದು. ಅದಕ್ಕೆ ಇದೆಲ್ಲದೂ ಒಂದು ಮಾರ್ಗ ಅಷ್ಟೇ ಇದು. ಸೊ ಇದೇ ಥರ ನಾವು ಅಬ್ಸರ್ವೇಟ್ರಿಗಳನ್ನ ಮಾಡ್ತೀವಿ, ಪ್ಲಾನೆಟೇರಿಯಮ್ಗಳನ್ನ ಮಾಡ್ತೀವಿ, ಮತ್ತು ಈ ಥರ ಡೋಮ್ಸು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಕೂಡ ಹೆಲ್ಪ್ ಆಗುತ್ತೆ. ಎಲ್ಲಾದರೂ ಒಂದು ಪ್ರಾಬ್ಲಮ್ ಆಯಿತು, ಮಳೆಗಳು ಗುಡ್ಡಗಳು ಕುಸಿದೋಗಿದೆ, ಜನಗಳಿಗೆ ಮನೆಗಳು ಹೋಗ್ಬಿಟ್ಟಿದೆ ಅಂತಂದರೆ ಈ ಥರ ಒಂದು ಸ್ಟ್ರಕ್ಚರಿಂದ ಲೋ ಕಾಸ್ಟ್ ಹೌಸ್ಗಳನ್ನ ಹಾಕ್ಬೋದು ನೀವು. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಮತ್ತು ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಎಲ್ಲ ಜೊತೆಗೆ ಸೇರಿ ಈ ಕೆಲಸನ ಮಾಡ್ತಾಯಿದ್ದೀವಿ. ಎಷ್ಟು ಕಾಸ್ಟ್ ಆಗುತ್ತೆ ಸರ್? ಇದು ಸರಿಸುಮಾರು ಒಂದು 12 ಲಕ್ಷ ಕಾಸ್ಟ್ ಆಗ್ತಿದೆ ಅಷ್ಟೇ ನಮ್ಗೆ ಇವಾಗ ಮಾಡಲಿಕ್ಕೆ. ಇಟ್ ಈಸ್ ಆಲ್ಮೋಸ್ಟ್ 1/10 ಆಫ್ ದ ಅರ್ಲಿಯರ್ ಕಾಸ್ಟ್ ಅಂತ ಹೇಳ್ಬೋದು ನಾವು. ಗೌರ್ಮೆಂಟ್ ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಎಸ್ ಸರ್, ಡೆಫಿನೆಟ್ಲಿ ಗೌರ್ಮೆಂಟ್ ಸಪೋರ್ಟ್ ಮಾಡ್ತು ಅಂತ ಅಂದರೆ ಇದನ್ನು ನಾವು ಇಡೀ ಭಾರತದಲ್ಲೇ ಡಂಗೂರ ಬಿಡ್ತೀವಿ. ಬರೀ ಭಾರತ ಅಲ್ಲ, ಆಸಿಯಾನ್ ಕಂಟ್ರೀಸ್ ಮತ್ತು ಆಫ್ರಿಕನ್ ಕಂಟ್ರೀಸ್ನಲ್ಲೂ ಕೂಡ ನಮಗೆ ಎಷ್ಟೊಂದು ಎಂಕ್ವೈರೀಸ್ ಬರ್ತಾ ಇದೆ. ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಎಲ್ಲೂ ಈ ಥರ ಇನ್ವೆಂಟ್ ಆಗಿಲ್ವಾ ಈ ಥರ ಬೇರೆ ಯಾರು? ಸರ್ ಆಗಿದೆ, ಬಟ್ ಆದರೆ ಪ್ರಾಬ್ಲಮ್ ಏನು ಅಂತ ಅಂದರೆ, ಒಂದು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ನಲ್ಲಿ ನಾವು ಮೋನೋಪಾಲಿ ಮಾಡ್ಕೊಂಡಾಗ ನನ್ನ ಒಬ್ಬನ ಹತ್ರನೇ ಇದ್ದಾಗ ಏನಾಗುತ್ತೆ, ಇವಾಗ ಕಾರ್ ನಾವು ಒಬ್ಬರ ಹತ್ರನೇ ಇತ್ತು ಅಂತ ಅಂದರೆ ಕಾಸ್ಟ್ ಆಫ್ ದ ಟೆಕ್ನಾಲಜಿ ತುಂಬ ಜಾಸ್ತಿ ಇರುತ್ತೆ. ಇದನ್ನ ನಾವು ವಿ ಶುಡ್ ನಾಟ್ ಸಿ ಇಟ್ ಫ್ರಮ್ ಬಿಸ್ನೆಸ್ ಪರ್ಸ್ಪೆಕ್ಟಿವ್, ಇದನ್ನ ಎಜುಕೇಷನ್ ಪರ್ಸ್ಪೆಕ್ಟಿವಿಂದ ನೋಡಬೇಕು. ಮಕ್ಕಳುಗಳ ಭವಿಷ್ಯಕ್ಕೆ ಇದು ಪೂರಕ ಆಗೋವಂಥ ಒಂದು ಆಪರ್ಚುನಿಟಿ ಇದೆಲ್ಲ. ಸೊ ಹಾಗಾಗಿ ಐ ವುಡ್ ಸೇ ದಟ್ ಯಾರೇ ಮಾಡ್ತಿದ್ರು ಕೂಡ ಅನ್ಫಾರ್ಚುನೇಟ್ಲಿ ಇಷ್ಟು ದಿನ ರೀಚ್ ಆಗಿದ್ದರೆ ನನ್ನಂಥವ್ರು ಇದನ್ನು ಬಂದು ಇವಾಗ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ. मैं अशोक चांडक IESA इंडिया इलेक्ट्रॉनिक्स सेमीकंडक्टर एसोसिएशन का अध्यक्ष हूँ। 27 साल में पहली बार बेंगलोर टेक समिट में इलेक्ट्रॉनिक्स और सेमीकंडक्टर का एक ट्रैक निर्माण किया गया है। ये बहुत बड़ा ऐतिहासिक कदम है, क्योंकि अपने भारत में सेमीकंडक्टर का काफ़ी सालों से इंतज़ार था कि इंडस्ट्री का काफ़ी डेवलपमेंट हुए। कर्नाटक में डिज़ाइन इकोसिस्टम ऑलरेडी रेडी था, अभी मैन्युफैक्चरिंग की तरफ जाना है। तो इस इवेंट में अभी IESA के 24 प्रवक्ता अपने अपने विचार प्रकट करेंगे और अपना जो नॉलेज है वो शेयर करेंगे। हमें पूर्ण उम्मीद है कि इस इवेंट में बेंगलोर टेक समिट जो एक एशिया का सबसे बड़ा टेक्नोलॉजी इवेंट माना जाता है, उसमें इलेक्ट्रॉनिक्स और सेमीकंडक्टर का डिस्कशन करके भारत का जो एक कदम है और जो विज़न है इलेक्ट्रॉनिक सेमीकंडक्टर में एक प्राथमिकता दी जाए, उसको काफ़ी तरीके से पूर्णारूप किया जाएगा। टोटल यहाँ का प्रोग्राम के बारे में बताइए और क्या क्या है इधर समिट में, क्या क्या देखा है आपने? ये समिट में काफ़ी इंटरेस्टिंग काम हो रहा है वैसे तो यहाँ पर इलेक्ट्रॉनिक्स है, सेमीकंडक्टर है, बायोटेक्नोलॉजी है, इंफ्रास्ट्रक्चर टेक्नोलॉजी है, ये काफ़ी ट्रैक चल रहे हैं इधर में। सबसे बड़ी बात यह है कि कर्नाटका में टेक्नोलॉजी और इनोवेशन ये काफ़ी स्पीड में चल रहा है ये, और ये सिर्फ आज की बात नहीं है, पिछले 3 दशक से ही चल रहा है। सो हर साल हर दशक में इसमें काफ़ी बढ़ोतरी हो रही है, और यहाँ का जो स्टेट गवर्नमेंट है वो भी काफ़ी आगे की तरफ देखता है, और ये स्टेट गवर्नमेंट और सेंट्रल गवर्नमेंट के सपोर्ट से सारी इंडस्ट्रीज़ फ्लरिश हो रही है। एक थोड़ा जो ट्रैफिक का इंफ्रास्ट्रक्चर का इशू रहता है, मुद्दा रहता है, हर साल उस बात को बोला जाता है कि इसको टैकल किया जाएगा। आज भी डिप्टी चीफ मिनिस्टर सर ने बोला है कि दे विल लुक इनटू, उसको देखा जाएगा, तो देखेंगे क्या करते हैं। बट अदरवाइज यहाँ कर्नाटक सरकार से वैसे जो ईज़ ऑफ डूइंग बिजनेस है, जो पॉलिसीज़ है, और जो जैसे ESGM की पॉलिसी है, स्टार्टअप के लिए जो इनोवेशंस है, वो सब काफ़ी चल रहा है। अभी ग्लोबल कैपेबिलिटी सेंटर GCC, इसका कर्नाटक में काफ़ी दिनों से चल रहा था, उसको अभी और आगे उत्तेजना दी जाएगी,
उसका एक नया रिपोर्ट बना दिया गया है और उसका निर्माण करके वो रिपोर्ट को रिलीज़ करके बहुत सारे GCC को भी अट्रैक्ट किया जाएगा। समिट से आप बहुत संतुष्ट हैं? क्या बोले? इस समिट से आप बहुत संतुष्ट हैं? हाँ, ये समिट से हम संतुष्ट हैं क्योंकि इसमें सारे सेक्टर को इसमें प्राधान्य दिया गया है और मेनली इलेक्ट्रॉनिक सेमीकंडक्टर को फिर ऐड करके उसको ज़्यादा इसमें प्रभुत्व देने की कोशिश की गई है। सो आई एम फ्रॉम हिंदी में। अच्छा, हिंदी। सो मैं गीतम यूनिवर्सिटी को रिप्रेजेंट कर रही हूँ यहाँ पे टेक्नोलॉजी समिट में। सो गीतम यूनिवर्सिटी में मैं गीतम टेक्नोलॉजी एनेबलिंग सेंटर करके है, उसको वी आर रिप्रेजेंटिंग। गीतम टेक्नोलॉजी एनेबलिंग सेंटर में हम ये सारी चीज़ें जो है आप यहाँ पे देख रहे हो वो सब देखते हैं और इंडस्ट्री एंड यूनिवर्सिटी कोलैबोरेशन पे हम वर्क कर रहे हैं। मैं उधर एक ड्रोन पे हाँ, ड्रोन, हाँ, ये भी गीतम यूनिवर्सिटी में हम ये सब करते हैं, स्टूडेंट्स भी उस पर काम करते हैं। सो वो भी हम सब कुछ एक्सपो में दिखा रहे हैं। कैसा लग रहा है इधर आके? हाँ, हम विशाखापट्टनम से आए हैं। हाँ, रिस्पॉन्स अच्छा है, अभी आज अच्छा है, बहुत लोग आ रहे हैं। आपका नाम? ಅಲೇಖ್ಯಾ, ಥ್ಯಾಂಕ್ ಯು. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡೀತವೆ. ಬೇರೆ ಬೇರೆ ಮದುವೆ ಸಮಾರಂಭ ಇರ್ಬೋದು, ರಾಜಕೀಯ ಕಾರ್ಯಕ್ರಮ, ಇನ್ನಿತರ ಹಲವಾರು ಕಾರ್ಯಕ್ರಮ. ಆದರೆ ಇವತ್ತಿನಿಂದ ನಡೀತಾ ಇರುವಂಥ 3 ದಿನಗಳ ಕಾಲ ನಡೀತಾ ಇರುವಂಥ ಈ ಕಾರ್ಯಕ್ರಮ ಬಹಳ ವಿಶೇಷವಾದದ್ದು ಮತ್ತು ಇಂದಿನ ಯುವ ಪೀಳಿಗೆಗೆ, ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗುವಂಥ ಕಾರ್ಯಕ್ರಮ. ಅದು ಏನಂತಂದರೆ ಟೆಕ್ ಸಮ್ಮಿಟ್ ನಡೀತಾ ಇದೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ, ಮೇನ್ ಪ್ಯಾಲೇಸ್ನಲ್ಲಿ ನಡೀತಾ ಇರುವಂಥ ಒಂದು ಕಾರ್ಯಕ್ರಮ. ಇದು ಈಗಾಗಲೇ ಆರಂಭ ಆಗಿದೆ. ದೇಶ ವಿದೇಶಗಳಿಂದ ವಿವಿಧ ಟೆಕ್ನಾಲಜಿಗಳನ್ನು ಇಲ್ಲಿ ತಂದು ಪ್ರದರ್ಶನಕ್ಕಿಟ್ಟಿದ್ದಾರೆ, ತೋರಿಸ್ತಾ ಇದ್ದಾರೆ, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ಬಂದಂಥವರಿಗೆ ನಾವು ನೋಡ್ತೀವಿ ಹಿಂದ್ಗಡೆ ಸಾಕಷ್ಟು ಸ್ಟಾಲ್ಗಳಿದ್ದಾವೆ. ಇಲ್ಲಿ ಬೇರೆ ಬೇರೆ ವಿಭಾಗದ ಸ್ಟಾಲ್ಗಳಿದ್ದಾವೆ, ಬೇರೆ ಬೇರೆ ರಾಜ್ಯಗಳಿಂದ, ದೇಶಗಳಿಂದ ಬಂದಂಥ ಸ್ಟಾಲ್ಗಳಿದ್ದಾವೆ. ಹೊಸ ಹೊಸ ಟೆಕ್ನಾಲಜಿಗಳು ಮತ್ತು ಹೊಸದಾಗಿ ಆರಂಭ ಮಾಡ್ತಾ ಇರುವಂಥ ಸ್ಟಾರ್ಟಪ್ಗಳೇನಿದೆ, ಆ ಸ್ಟಾರ್ಟಪ್ಗಳ ಬಗ್ಗೆಯೂ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಕೊಡಲಾಗುತ್ತೆ. ಅವರು ಕೂಡ ಇಲ್ಲಿ ಬಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಕಡೆಯಲ್ಲಿ ಇದು ಹೆಲ್ಪ್ ಆಗುತ್ತೆ, ಬೇರೆ ಬೇರೆ ಕಡೆಯಿಂದ ಉದ್ಯೋಗಗಳು ಕೂಡ ಬಂದು ನೋಡ್ತಾ ಇದ್ದಾರೆ ಇಲ್ಲಿ ಉದ್ಯೋಗಾಕಾಂಕ್ಷಿಗಳು. ಇದರ ಜೊತೆಯಲ್ಲಿ ಕಲಿತ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ವಿಚಾರಗಳಿದೆ. ಇಲ್ಲಿ ಬೇರೆ ಬೇರೆ ವಿಧಗಳು, 100 ಸ್ಟಾಲ್ಗಳನ್ನು ಹಾಕಿದ್ದಾರೆ. ಇಲ್ಲಿ ಫುಡ್ ಸ್ಟಾಲ್ಗಳನ್ನು, ಇನ್ನಿತರ ಸ್ಟಾಲ್ಗಳನ್ನು ಇಟ್ಟರೆ ನಾವೆಲ್ಲ ಬಂದು ಹೋಗಿ ತಿಂದು ಎಂಜಾಯ್ ಮಾಡಿ ಹೋಗ್ತೀವಿ. ಆದರೆ ಇಂಥ ಸ್ಟಾಲ್ಗಳಿಗೆ ತಮ್ಮ ಮಕ್ಕಳನ್ನು, ಫ್ರೆಂಡ್ಸನ್ನು ಕರ್ಕೊಂಬಂದರೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ಇಲ್ಲಿ ಬಂದು ನೋಡಿದ್ರಂತಲೇ ಗೊತ್ತಾಗುತ್ತೆ. ಒಂದು ತಂತ್ರಜ್ಞಾನ ಲೋಕವೇ ಇಲ್ಲಿ ತೆರ್ಕೊಂಡಿರುತ್ತೆ. ಬೇರೆ ಬೇರೆ ರೀತಿಯ ತಂತ್ರಜ್ಞಾನಗಳು ಎಷ್ಟು ಮುಂದುವರೆದಿದೆ, ನಮ್ಮ ವಿಜ್ಞಾನ ಎಷ್ಟು ಮುಂದುವರೆದಿದೆ, ಇದೆಲ್ಲವನ್ನೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸ್ಟಾರ್ಟಪ್ಗಳಿಗೆ ಹೆಲ್ಪ್ ಆಗುತ್ತೆ. ಅಂತಹ ಒಂದು ಕಾರ್ಯಕ್ರಮ ರಾಜ್ಯ ಸರ್ಕಾರದ ಕಡೆಯಿಂದ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಚಾಲನೆ ಸಿಕ್ಕಿದೆ. ಸಾಕಷ್ಟು ಜನ ಬಂದು ವೀಕ್ಷಣೆ ಕೂಡ ಮಾಡ್ತಾ ಇದ್ದಾರೆ. ಇದರ ಲಾಭವನ್ನು ನಾವೆಲ್ಲರೂ ಪಡ್ಕೋಬೇಕು ಅಂತಂದರೆ ನಾವು ನಮ್ಮ ಕುಟುಂಬ ಸಮೇತವಾಗಿ ಮಕ್ಕಳನ್ನು ಎಲ್ಲರನ್ನೂ ಕೂಡ ಕರ್ಕೊಂಬಂದರೆ ಇಲ್ಲಿಗೆ ಇದರ ಲಾಭವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಈ ತಂತ್ರಜ್ಞಾನದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದರಿಂದ ಅವರಿಗೆ ಮುಂದೆ ಉದ್ಯೋಗ ಆರಂಭ ಮಾಡಲಿಕ್ಕಿರ್ಬೋದು, ಅವರ ಸ್ವಂತ ಬಿಸ್ನೆಸ್ ಆರಂಭ ಮಾಡಲಿಕ್ಕಾಗಲಿ, ಅಥವಾ ಅವರೇ ಉದ್ಯೋಗಕ್ಕೆ ಸೇರಿಕೊಳ್ಳೋದಕ್ಕಾಗಲಿ, ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬಂದು ನೋಡಬೇಕಾದಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ. ದಯವಿಟ್ಟು ಯಾರೂ ಕೂಡ ಮಿಸ್ ಮಾಡ್ದೇನೆ ಈ 1-2 ದಿನಗಳಲ್ಲಿ ಅರಮನೆ ಮೈದಾನಕ್ಕೆ ಬನ್ನಿ. ಈ ಕಾರ್ಯಕ್ರಮವನ್ನು ನೋಡಿ ಇಲ್ಲಿನ ಎಲ್ಲ ವೀಕ್ಷಣೆಯನ್ನು ಮಾಡ್ಕೊಂಡು ಹೋಗಿ ಇದರ ಲಾಭವನ್ನು ಪಡೆದುಕೊಳ್ಳಿ. ಕ್ಯಾಮ್ರಾ ಪರ್ಸನ್ ಶಂಕರರಾವ್ ಜೊತೆ ಜನಾರ್ದನ ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334,
NXT ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.